ಮಹಾಖಂಡ್ ಎಕ್ಸಿಟ್ ಪೋಲ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅನಿಲ್, ನನಗೆ ಶಿಗ್ಗಾವಿ ಬಗ್ಗೆ ಒಂದು ಸಹಜ ಕುತೂಹಲ ಇದೆ. ಕಾರಣ ಚನ್ನಪಟ್ಟಣದಲ್ಲೂ ex-CM ಮತ್ತು ಹಾಲಿ ಮಿನಿಸ್ಟರ್ ಮಗ ಕಂಟೆಸ್ಟ್ ಮಾಡ್ತಾ ಇರೋದು. ಈ ಕಡೆ ಶಿಗ್ಗಾವಿಲಿ ನೋಡಿದ್ರೆ ex-CM ಮಗ ಭರತ್ ಬೊಮ್ಮಾಯಿ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಪಾರ್ಟಿಯ ಒಳಜಗಳಗಳ ಬಗ್ಗೆ ಒಂದು ಗಂಭೀರವಾದಂಥ ಅನುಮಾನಗಳಿದೆ. ಯಾಸಿರ್ ಖಾನ್ ಪಠಾಣು ಅಜ್ಜಂಪೀರ್ ಖಾದರ್ ಕಿತ್ತಾಡ್ಕೊಂಡಿದ್ರು, ಯಾಕೆ ಟಿಕೆಟ್ ಕೊಟ್ಟರು, ಕೊಡಬಾರ್ದಾಗಿತ್ತು, ಅದು ಇದು ಸ್ಟೇಟ್ಮೆಂಟ್ಸ್ ಬಂತು. ಪಕ್ಷೇತರನ ಕಣಕ್ಕೆ ಇಳಿತೀನಿ ಅಂತ ಹೇಳಿದ್ರು, ನಾಮಪತ್ರ ವಾಪಸ್ ತೊಗೊಂಡ್ರು. ಆಮೇಲೂ ಅಷ್ಟರಲ್ಲಿ ಸೋತಿದ್ದ, ಇಷ್ಟರಲ್ಲಿ ಸೋತಿದ್ದ, ಇದೆಲ್ಲ ಚರ್ಚೆಗಳಾದ ಮೇಲೂ ಕೂಡ ನೀವು ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅಂತ ಒಬ್ಬ ex-CM ಇರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ MP ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹೇಗೆ ನೋಡ್ತೀರಿ ಶಿಗ್ಗಾವಿಯನ್ನು? ನಿಮ್ಮ ಕಾನ್ಫಿಡೆನ್ಸ್ ಹೇಗೆ ಅಲ್ಲಿ ಅಂತ? ರಮಕಾಂತ್, ಈ ಪಾಲಿಟಿಕ್ಸ್ ಒಳಗಡೆ ಯಾರು ಸೋಲ್ಸಕ್ಕಾಗಲ್ಲ ಅಂತ ಹೇಳ್ಬಿಡಿ. ಓಕೆ, ದೇವೇಗೌಡರನ್ನ ತೇಜಸ್ವಿನಿ ಸರ್ ಸೋಲಿಸ್ತಾರೆ. ಸಂತೋಷ್ ಲಾಡ್ ಒಬ್ಬ ದೊಡ್ಡ ಕ್ಯಾಂಡಿಡೇಟ್ ಕಲ್ಗಟ್ಟಿಗೆಯಲ್ಲಿ, ಸಣ್ಣ ಮೇಸ್ತ್ರ ಬಂದು ಸೋಲಿಸ್ತಾನೆ. ಪಾಲಿಟಿಕ್ಸ್ ಒಳಗೆ ಯು ಕಾಂಟ್ ಕಂಪೇರ್ ಆಪಲ್ ವಿತ್ ಆಪಲ್. ಏನಾಗುತ್ತೆ, ಕೆಲವೊಂದ್ಸರಿ ದೊಡ್ಡವರು ಸಣ್ಣ ಎದುರುಗಡೆ ಸೋತೋಗ್ಬಿಟ್ಟಿರುವಂಥ ಸಾವಿರಾರು ನಿದರ್ಶನಗಳು ನಮ್ಮ ಎದುರುಗಡೆ ಇದ್ದಾವೆ. ಸೊ ಇವತ್ತು ನಮ್ಮ ಹಿಂದೆ ಇರುವಂಥ ಶಕ್ತಿ ಏನು ಅಂತಂದರೆ, ನೋಡಿ ರಮಾಕಾಂತ್, ಇತಿಹಾಸದಲ್ಲಿ ಅಂದರೆ ಈ ದೇಶ ಕಂಡಂತ ಕಳೆದ 72 ವರ್ಷಗಳ ಇತಿಹಾಸದಲ್ಲಿ ಮೊದಲನೇ ಬಾರಿ 76,000 ಕೋಟಿ ರೂಪಾಯಿ, ನಾಟ್ ಇವನ್ ಅ ಸಿಂಗಲ್ ರುಪಿ ಬ್ರೈಬ್ ಇಲ್ಲದೆ DBT ಆಗ್ತಿರುವಂತ ಸ್ಕೀಮ್ಗಳು ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ರೆ ಅದು ಓನ್ಲಿ ಒಂದು ನಿಮಿಷ ಕೇಳಿ, ನೀವು ಇಲ್ಲ ಓದ್ಕೊಂಬನ್ನಿ ಕೇಳಿ. 76,000 ಕೋಟಿ ಇಡೀ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಕೊಟ್ಟಿದ್ರೆ ಅದು ಬರೀ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಒಂದು ಎರಡನೇದೇನಾಗಿದೆ, ಅಲ್ಲಿ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸು ಜಾತಿವಾರ ಆಗಿರ್ಬೋದು, ಪಾಪ್ಯುಲಾರಿಟಿ ಆಗಿರ್ಬೋದು. ನಾವು ಒಂದು ಇಂಟರ್ನಲ್ ಸರ್ವೆ ಮಾಡಿಸ್ತೀವಿ. ಆ ಸರ್ವೆ ಒಳಗಡೆ ಯಾರು ಮುಂಚೆಯಿಂದನೂ ಹಾವೇರಿ ಅವರಿಬ್ಬರೊಳಗಡೆ ಒಂದು ಲೆವೆಲ್ ಆಫ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು. ಆಮೇಲೆ ಪಠಾಣ್ ಅವ್ರಿಗೆ ಯಾವಾಗ ನಾವು ಕೊಟ್ಟಾಗ ಖಾದ್ರಿ ಅವ್ರು ಬಂದು ನಾನು ಪಕ್ಷ ಬಿಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅದನ್ನು ಪ್ಯಾಚಪ್ ಎಲ್ಲ ಮಾಡಿ ಅವರಿಬ್ಬರನ್ನು ಹೊಂದಾಣಿಕೆ ಮಾಡಿ ವಿ ಹ್ಯಾವ್ ಮ್ಯಾನೇಜ್ಡ್ ವೆಲ್. ಆ್ಯಂಡ್ ಈ ಎಲೆಕ್ಷನ್ ನಾವು ಶಿಗ್ಗಾವಿಯಲ್ಲಿ ಗೆದ್ದರೆ, ಗೆದ್ದ ಮೇಲೆ ಪ್ರಮುಖವಾದಂಥ ಕ್ರೆಡಿಟ್ ಏನಾದ್ರು ಕೊಡಬೇಕು ಅನ್ನೋದಾದ್ರೆ ಅಲ್ಲಿರುವಂಥ ಕಾರ್ಯಕರ್ತರಿಗೆ ಕೊಡಬೇಕು. ಸತೀಶ್ ಜಾರಕಿಹೊಳಿ ಅವರು ಕೊಡಬೇಕು, ಈಶ್ವರ್ ಖಂಡ್ರೆ ಅವರು ಕೊಡಬೇಕು. ಒಂದು ದಿವಸ ನಿದ್ದೆ ಮಾಡಿಲ್ಲ ರಮಕಾಂತ್, ದೇ ರಿಯಲಿ ವರ್ಕ್ ವೆರಿ ಹಾರ್ಡ್. ಆಮೇಲೆ ಎಲ್ಲೋ ಒಂದ್ ಕಡೆಯಿಂದ ಹೇಳ್ಬೇಕು ಅಂದ್ರೆ ಈಶ್ವರ್ ಜಾತಿ ಕಾಂಬಿನೇಷನ್ ಅಲ್ಲಿ ಜಾತಿ ಕಾಂಬಿನೇಷನ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ನಾವು ಕೊಟ್ಟಿರುವಂಥದ್ದು ಕೊಡುಗೆದ ಬಗ್ಗೆ ಹೇಳೋದ್ರಲ್ಲಿ ಯಶಸ್ವಿ ಆದ್ರೆ, ಜಾತಿನ ಎರಡನ್ನು ಕಾಂಬಿನೇಷನ್ ಅಂದ್ರೆ ಬ್ಯಾಕ್ವರ್ಡ್ ಮತ್ತೆ ಫಾರ್ವರ್ಡ್ ಅನ್ನ ಮಿಕ್ಸ್ ಮಾಡುವಂತ ಒಂದು ಯಶಸ್ವಿ ರಾಜಕಾರಣ ಏನಾದ್ರು ಮಾಡಿದ್ರೆ, ಒಂದ್ ಕಡೆಯಿಂದ ಬ್ಯಾಕ್ವರ್ಡ್ ಅಲ್ಲಿ ಸತೀಶ್ ಜಾರಕಿಹೊಳಿ ಮಾಡಿದ್ರು, ಫಾರ್ವರ್ಡ್ ಅಲ್ಲಿ ಈಶ್ವರ್ ಖಂಡ್ರೆ ಅವರು ಮಾಡಿದ್ರು ಅಂತ ಹೇಳಿದ್ರು ತಪ್ಪು ಆಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇದು ನನ್ನ ವೈಯಕ್ತಿಕವಾದಂಥ ವಿಚಾರ, ನಾಟ್ ಅ ಪಾರ್ಟಿ ಸ್ಟ್ಯಾಂಡ್. ಮೂರನೇದೇನು ಅಂತಂದ್ರೆ, ಮುಂಚೆಯಿಂದನೂ ನೋಡ್ಕೊಂಡು ಬಂದ್ರೆ ಭರತ್ ಬೊಮ್ಮಾಯಿ ಅವರಿಗೆ, ಅಂದ್ರೆ ಬೊಮ್ಮಾಯಿ ಅವರ ಮಗನಾದಂಥ ಭರತ್ ಬೊಮ್ಮಾಯಿ ಅವರಿಗೆ ಇಂಟರ್ನಲಿ ಆಂಟಿ ಇನ್ಕಂಬೆನ್ಸಿ ಬಹಳ ಇದೆ. ನಮ್ಮ ಮೇಡಮ್ ಅವ್ರು ಒಪ್ಪದೇ ಇರ್ಬೋದು, ಅವ್ರದ್ದಾದಂಥ ವಿಶ್ಲೇಷಣೆ ಮಾಡ್ಬೋದು. ಬಟ್ ಭರತ್ ಬೊಮ್ಮಾಯಿಗೆ ಯಾಕಿದೆ ಅಂತಂದ್ರೆ, ನಾವು ಕಳೆದ 30-35 ವರ್ಷಗಳಿಂದ ಬೊಮ್ಮಾಯಿ ಅವ್ರನ್ನೆಲ್ಲ ಹಾರಿಸಿ ತರ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಭರತ್ ಬೊಮ್ಮಾಯಿ ಅವ್ರು ಬಂದ್ರು, ಇದೇ ತರ ಆಗ್ತಾ ಹೋದ್ವಿ ಅಂತಂದ್ರೆ ನಾವು ಕಾರ್ಯಕರ್ತರು ಇಲ್ಲಿ ಯಾವ ಲೆಕ್ಕಕ್ಕೆ ಇರೋದಿಲ್ಲ ಅನ್ನೋದು ಒಂದು ಭಾರತೀಯ ಜನತಾ ಪಾರ್ಟಿ ಒಳಗಿರುವಂತ ಒಳಕುಗೆ. ಯಾಕಂದ್ರೆ ನಾನು ಅಲ್ಲಿ ಹೋಗಿ ಬಂದಿದ್ದೆ, ನಿಖಿಲ್ಗೂ ಇರಬೇಕಲ್ಲ ಅದು, ಅಲ್ಲಿಗೆ ಬರ್ತಾ ಇದ್ದೀನಿ. ಸ್ಪೆಸಿಫಿಕಲಿ ಫಾರ್ ಮೇಡಮ್, ದೇಶದೊಳಗೆ ಯಾರು ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ, ಸಮಸ್ಯೆ ಅದೆಲ್ಲ ಹೇಳ್ತಾ ಇರೋದು. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಯಾರು ಎಲ್ಲಿ ಬೇಕಾದ್ರೆ ನಿಂತ್ಕೊಳ್ಳಿ. ಯಾಕೆ ನಾವು ಡೈನೆಸ್ಟಿ ಪಾಲಿಟಿಕ್ಸ್ ನ ಒಪ್ಕೊಂಡಿದೀವಿ. ನೀವು ಡೈನೆಸ್ಟಿ ಪಾಲಿಟಿಕ್ಸ್ ನ ವಿರೋಧ ಮಾಡಿದವರಲ್ಲ. ನೀವು ನಿಮ್ಮ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ನೀವು ವಿರೋಧ ಮಾಡಿದವರು. ಬಟ್ ನೀವು ಇತಿಹಾಸ ತೆಗೆದು ನೋಡಿದ್ರೆ 95% ನೀವೇ ಹೈಯೆಸ್ಟ್ ಡೈನೆಸ್ಟಿಗಳಿಗೆ ಟಿಕೆಟ್ ಕೊಡುವಂಥದ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬಿಟ್ಟು ಯಾವ್ದಾರ ಒಬ್ಬ ಸಿಂಪಲ್ ಕಾರ್ಯಕರ್ತನ ಕೊಡಬೇಕಾಗಿತ್ತು, ಯಾಕೆ ಕೊಡ್ಲಿಲ್ಲ? ನೀವು ಡೈನೆಸ್ಟಿ ಪಾಲಿಟಿಕ್ಸ್ ಬಗ್ಗೆ ಯಾಕೆ ಮಾತಾಡ್ತೀವಿ? ಅದೇ ತರ ಭರತ್ ಬೊಮ್ಮಾಯಿ ಅವರಿಗೆ ನಾವು ಕೊಡ್ತೀವಿ ಅಂತಾನೆ ಹೇಳ್ತಾ ಇದೀವಲ್ಲ, ನಾವು ಕೊಡ್ತೀವಿ ಅಂತಾನೆ ಹೇಳ್ತಾ ಇದೀವಿ. ನೀವು ಯಾಕೆ ಕೊಡಲ್ಲ? ನೀವು ಯು ಆರ್ ಅ ಪಾರ್ಟಿ ವಿತ್ ಡಿಫರೆನ್ಸ್ ಅಲ್ಲ. ನಾವೆಲ್ಲೂ ಹೇಳೇ ಇಲ್ಲ. ನಾನೆಲ್ಲೂ ಮಾತಾಡಿಲ್ಲ. ಇಡೀ ದೇಶದಲ್ಲಿ ಇವತ್ತಾರಾದ್ರೂ ಒಂದು ಅಂಕಿಅಂಶಗಳನ್ನ ಇಟ್ಟುಕೊಂಡು ಈ ದೇಶದಲ್ಲಿ ನರೇಂದ್ರ ಮೋದಿ ಅವ್ರಿಗಾಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಅವ್ರಿಗಾಗ್ಲಿ ಮಾತಾಡುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಸಂತೋಷ್ ಲಾಡ್ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಆ ಮನುಷ್ಯ ಒಂದು ಐಡಿಯಾಲಜಿಕಲಿಗೆ ಬ್ಲೆಂಡ್ ಆಗಿ
ಒಂದು ಏನು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿ ಯಾವ ಒಬ್ಬ ನಾಯಕನು ಅವ್ರ ಎದುರುಗಡೆ ಕುತ್ಕೊಂಡು ಮಾತಾಡೋದಕ್ಕೆ ರೆಡಿ ಇಲ್ಲ. ಐ ಆಮ್ ಓಪನ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಸಂತೋಷ್ ಲಾಡ್ ಎದುರುಗಡೆ ಯಾವುದೇ ಒಬ್ಬ ಭಾರತೀಯ ಜನತಾ ಪಾರ್ಟಿ ನಾಯಕ ಕುತ್ಕೊಂಡು ಮಾತಾಡ್ಲಿ ಅಂಕಿಅಂಶಗಳ ಬಗ್ಗೆ ನಾವೇ ಮಾತಾಡ್ತೀವಿ, ಬೇರೆಯವ್ರು ಬೇಡ. ಏನ್ ಮಾತಾಡ್ತೀರಾ ಅವ್ರ ಬಗ್ಗೆ? ಸಂತೋಷ್ ಲಾಡ್ ಅವರ ಒಂದು ವಿಚಾರಗಳನ್ನ ಸಂತೋಷ್ ಲಾಡ್ ಅವ್ರ ವಿಚಾರಗಳು ಹೆಂಗಿದೆ ಅಂತಂದ್ರೆ ಅಟ್ಲೀಸ್ಟ್ ಸಂತೋಷ್ ಲಾಡ್ ಅವ್ರಿಗೆ ಒಂದು 5 ರಿಂದ 6 ಕಾನ್ಸ್ಟಿಟ್ಯೂನ್ಸಿ ಬಹಳ ಸ್ಟ್ರಾಂಗ್ ಆಗಿ ಹೋಲ್ಡ್. ಸೋ ಕಾಲ್ಡ್ ಈಗ ಹೇಳ್ತಾರಲ್ಲ ಮದರ್ ಪಿಚ್ ಅಲ್ಲಿ ಚೆನ್ನಾಗಿ ಆಡ್ತಾನೆ ಅಂತ, ಹಂಗಾಗಿ ಸಂತೋಷ್ ಲಾಡ್ ಅವ್ರ ಮೇಲೆ ದೃಢವಾದಂತ ಕಾಂಗ್ರೆಸ್ ಸರ್ಕಾರಕ್ಕೂ ನಂಬಿಕೆ ಇದೆ, ಸಿದ್ದರಾಮಯ್ಯನವ್ರಿಗೂ ನಂಬಿಕೆ ಇದೆ, DK ಶಿವಕುಮಾರ್ ಅವ್ರಿಗೂ ನಂಬಿಕೆ ಇದೆ, ಅಲ್ಲಿ ಒಳ್ಳೆ ಪರ್ಫಾರ್ಮ್. ಅದಕ್ಕಿಂತ ಮುಂಚೆ ದೇರ್ ವಾಸ್ ಒಂದು ಸರ್ವೆ ಮಾಡಿಸಿದ್ರು. ಆ ಸರ್ವೆ ಒಳಗೆ ತುಕಾರಾಮ್ ಅವ್ರ ಮಿಸಸ್ ಹೆಸರು ಇತ್ತು, ಅವ್ರ ಮಗನ ಹೆಸರು ಇತ್ತು, ಆಮೇಲೆ ಜೊತೆಗೆ ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ರು ಅವ್ರ ಹೆಸರು ಇತ್ತು. ಸೊ ಇಬ್ರದ್ದು ಆಲ್ಮೋಸ್ಟ್ ಸೇಮ್ ಬಂದಾಗ ತುಕಾರಾಮ್ ಅವ್ರಿಗೆ ಆಕ್ಚುಲಿ ಏನಂತೀರಿ ಸಿದ್ದರಾಮಯ್ಯ ಸಾಹೇಬ್ರೇನೆ ಪಾರ್ಲಿಮೆಂಟ್ ನಿಂತ್ಕೋ ಅಂತ ಇನ್ಸಿಸ್ಟ್ ಮಾಡಿರೋದ್ರಿಂದ ಅವ್ರ ಫ್ಯಾಮಿಲಿಗೆ ಒಂದು ಕೊಡಬೇಕು. ಈವನ್ ತುಕಾರಾಮ್ ಅವರೇ ಸಹ ಬೇಡ ಅಂತ ಹೇಳಿದ್ರು, ನಮ್ಮ ಮನೆಗೆ ಬೇಡ ಸರ್ ಅಂತ ಹೇಳಿದ್ರು ಸಹ, ಇಲ್ಲಪ್ಪ ಸರ್ವೆಲ್ ನಿನ್ನ ಹೆಸರಿದೆ. ಆಮೇಲೆ ಅಲ್ಲಿ ಇನ್ನೊಂದು ಏನಾಗಿದೆ ರಮಕಾಂತ್, ಸಂಡೂರಲ್ಲಿ ನಾವು ಯಾಕೆ ಗೆಲ್ತೀವಿ ಅಂತ ನಿಮ್ಗೊಂದು 10 ಸೆಕೆಂಡ್ಸ್ನಾಗ ಹೇಳ್ತೀನಿ. ಅಲ್ಲಿ ಸಂಡೂರು ಇಸ್ ದ ಓನ್ಲಿ ಪ್ಲೇಸ್ ಅಲ್ಲಿ ಇವತ್ತಿನವರೆಗೂ ಈ ಸೋ ಕಾಲ್ಡ್ ಮೈನಿಂಗ್ ಕಲ್ಮಶ ಆಗಿಲ್ಲ. ಓಕೆ, ಅಂದ್ರೆ ಎಥಿಕಲಿ ಟೆಕ್ನಿಕಲಿ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಅಕಸ್ಮಾತ್ ಏನಾದ್ರು ರೆಡ್ಡಿ ಆಗ್ಲಿ ಶ್ರೀರಾಮ್ಲು ಆಗ್ಲಿ ಬಂದ್ಬಿಟ್ರೆ ನಾಳೆ ಇವ್ರನ್ನೆಲ್ಲ ನುಂಗ್ ಹಾಕ್ಬಿಡ್ತಾರ ಅನ್ನೋದು ಒಂದು ದೊಡ್ಡ ಭಯ ಇದೆ. ಯಾರಿಗೆ? ಸೋ ಕಾಲ್ಡ್ ಮೈನಿಂಗ್ ಓನರ್ಸ್ಗಳು ಯಾರಿದ್ದಾರೆ ಇವತ್ತು ಅಲ್ಲಿ ದೊಡ್ಡ ಮೈನಿಂಗ್ ಓನರ್ಸ್ ಅಂದ್ರೆ ಜಿಂದಾಲ್ ಆಗಿರ್ಬೋದು, ಬಲ್ಡಾಟ್ ಆಗಿರ್ಬೋದು, ಈ ತರದ ಕಂಪ್ನಿಗಳಿಗೆ ಒಂದು ಹೆದರಿಕೆ ಇದೆ. ಹಂಗಾಗಿ ನನಗನ್ಸದ ಮಟ್ಟಿಗೆ ಸ್ಮಾಲ್ ಒಂದು ಟ್ರಕ್ ಯೂನಿಯನ್ ಇಂದ ಹಿಡಿದು ಅಪ್ ಟು ದೊಡ್ಡ ಲೆವೆಲ್ ಇಂಡಸ್ಟ್ರಿಯಲಿಸ್ಟ್ ತನಕ ಜನಾರ್ದನ್ ರೆಡ್ಡಿ ಅವರಾಗ್ಲಿ ಶ್ರೀರಾಮ್ಲು ಆಗ್ಲಿ ಬರಬಾರ್ದು ಅನ್ನೋದು ಒಂದಿದೆ. ಹಂಗಾಗ್ಬಿಟ್ಟು ಅದೊಂದು ಎಲ್ಲೋ ಒಂದ್ ಕಡೆಯಿಂದ ಕ್ಯಾಪಿಟಲಿಸ್ಟ್ ಕಡೆಯಿಂದ ನೋಡೋದಾದ್ರೆ, ಜಾತಿ ವಿಚಾರದಿಂದ ನೋಡೋದಾದ್ರೆ ಸಂತೋಷ್ ಲಾಡ್ ಅವರು ಹಿ ಹ್ಯಾಸ್ ಡನ್ ಅ ವೆರಿ ಫ್ಯಾಂಟಾಸ್ಟಿಕ್ ಜಾಬ್. ಮೂರನೇದು ಹೇಳಬೇಕು ಅಂದ್ರೆ ಸಂತೋಷ್ ಲಾಡ್ ಪಾಪ್ಯುಲಾರಿಟಿ. ಸಂತೋಷ್ ಲಾಡ್ ಪಾಪ್ಯುಲಾರಿಟಿ ಇಸ್ ಹ್ಯೂಮಂಗಸ್. ಅಲ್ಲಿ ಯಾರು ಪ್ರಶ್ನೆನೇ ಮಾಡೋಕ್ಕಾಗೋದಿಲ್ಲ. ಈಸ್ ಅ ಒನ್ ಮ್ಯಾನ್ ಶೋ ಅಲ್ಲಿ. ಹಂಗಾಗಿ ನನಗನ್ಸಿದ ಮಟ್ಟಿಗೆ ಅಂತರ 25 ರಿಂದ 30 ಸಾವಿರ ಹೋದ್ರೇನು ಆಶ್ಚರ್ಯ ಪಡೆಯಂಗಿಲ್ಲ ಸಂಡೂರ್ನಲ್ಲಿ. ಸೊ ನನಗೆ ಶಿಗ್ಗಾಂವ್ ಮತ್ತೆ ಸಂಡೂರ್ ಬಗ್ಗೆ 100% ಕಾನ್ಫಿಡೆನ್ಸ್ ಇದೆ. ಚನ್ನಪಟ್ಟಣ ಆಲ್ಸೋ ಐ ಆಮ್ ನಾಟ್ ಡಿಸ್ಕರೇಜಿಂಗ್ ಮೈಸೆಲ್ಫ್. 5 ರಿಂದ 6 ಸಾವಿರದೊಳಗೆ ನಾವು ಗೆಲ್ಬೋದು ಅನ್ನೋ ಭರವಸೆ ಇದೆ ನನಗೆ. ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ಕಾಂತಿ ಶೆಟ್ಟಿ ಮೇಡಮ್, ಥ್ಯಾಂಕ್ ಯು ಜಮಿ ಪುರಾಣಿಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಈ ಡಿಬೇಟಲ್ಲಿ ಮಾತಾಡಿದೆ, ಎಲ್ಲರೂ ಕೂಡ ಥ್ಯಾಂಕ್ ಯು. 23ನೇ ತಾರೀಕು ಫಲಿತಾಂಶ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಎಕ್ಸಿಟ್ ಪೋಲ್ ಎನ್ನುವುದು ಒಂದು ಕುತೂಹಲ ಸಹಜವಾಗಿರುತ್ತೆ. ಎಲೆಕ್ಷನ್ ವೋಟಿಂಗ್ ಆದ ತಕ್ಷಣ ಏನು ಅಂತ ಹೇಳಿ ಜನಾಭಿಪ್ರಾಯವನ್ನು ಒಂದು ನಮೂನೆಗಳ ಆಧಾರದಲ್ಲಿ, ಒಂದು ಸ್ಯಾಂಪಲ್ ಸೈಜ್ನ ಆಧಾರದ ಮೇಲೆ ಸಂಗ್ರಹ ಮಾಡ್ತಕ್ಕಂಥ ಒಂದು ವಿಧಾನ. ಆ ಒಂದು ವಿಧಾನವನ್ನು ಬೇರೆ ಬೇರೆ ಸಂಸ್ಥೆಗಳು ಅನುಸರಿಸಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ